ಒಂದನೇಜಿ ನಿಂದ್ರಿಸಿ ಹೊಡಿಬೇಕಂತ.
1991ನೇ ಸಾಲಿನ 1ನೇ ತರಗತಿಯಿಂದ ದೇವಪ್ಪ ನಿವೃತ್ತ ಸಹ ಶಿಕ್ಷಕರು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ಕೋರ್ತಾ ಇದ್ದೀನಿ. ಅದೇ ತನ್ನಾಗಿ ಶ್ರೀ KS ಕಳಕಣ್ಣನವರ್ ನಿವೃತ್ತ ಸಹ ಶಿಕ್ಷಕರು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆಯೇ ಶ್ರೀ SP ಚೆನ್ನಣ್ಣಗೌಡರ್ ನಿವೃತ್ತ ಸಹ ಶಿಕ್ಷಕರು ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅದೇ ತನ್ನಾಗಿ ಶ್ರೀ SR ಅಗಸಿಯವರ್ ನಿವೃತ್ತ ಸಹ ಶಿಕ್ಷಕರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೀಮತಿ NS ಮಲ್ಲೇನ್ ಸಹ ಶಿಕ್ಷಕಿಯರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದೇ ತನ್ನಾಗಿ ಶ್ರೀಮತಿ RG ಮಾರಗುಂಡಿಯವರು ಮುಖ್ಯೋಪಾಧ್ಯಾಯಿನಿಯವರು HPS ಕುರುಡಗಿ ಅವರು ಕೂಡ ವೇದಿಕೆಗೆ ಬರಬೇಕು. ಶ್ರೀ SM ಹಂಪಸಾಗರ ಮಠ್ ಸಹ ಶಿಕ್ಷಕರು ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ MD ಹಲಿಗೇರಿ ಸಹ ಶಿಕ್ಷಕಿಯರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ಶ್ರೀ YS ಚೆಲವಾದಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೋರ್ತಾ ಇದ್ದೀನಿ. ಸನ್ಮಾನಿತರಾಗಿರ್ತಕ್ಕಂಥ ಪ್ರೌಢಶಾಲಾ ವಿಭಾಗದ ಶಿಕ್ಷಕರಾಗಿರುವಂಥ ಸನ್ಮಾನ್ಯ ಶ್ರೀ KS ಚೋರಗಸ್ತಿ ನಿವೃತ್ತ ಪ್ರಾಚಾರ್ಯರು ಅವರು ಸಹ ವೇದಿಕೆಗೆ ಬರಬೇಕು. ಶ್ರೀ BG ಹಣಸಿ ಸಹ ಶಿಕ್ಷಕರು ಅವರು ಸಹ ವೇದಿಕೆಗೆ ಬರಬೇಕು. ಶ್ರೀಮತಿ RN ಹೂಲಿಗೋಳ ಅವರು ಸಹ ವೇದಿಕೆಗೆ ಆಗಮಿಸಬೇಕು. ಶ್ರೀ DR ಚೌಡಿ ಸಹ ಶಿಕ್ಷಕರು ಅವರು ಸಹ ವೇದಿಕೆಗೆ ಬರಬೇಕು. ಶ್ರೀ MM ಗದ್ದಿಗೌಡರು ಸಹ ಶಿಕ್ಷಕರು ಅವರು ಸಹ ವೇದಿಕೆಗೆ ಬರಬೇಕು. YH ಬಚ್ಚನಹಳ್ಳಿ ದೈಹಿಕ ಶಿಕ್ಷಣ ಶಿಕ್ಷಕರು ಅವರು ಸಹ ವೇದಿಕೆಗೆ ಬರಬೇಕು. ಶ್ರೀಮತಿ GB ಗದ್ದಿಗೌಡರು ಗದ್ದಿಗೌಡರು ಅವರು ಸಹ ವೇದಿಕೆಗೆ ಆಗಮಿಸಬೇಕಂತ ಕೋರ್ತಾ ಇದ್ದೀವಿ. ಶ್ರೀ ST ಚೌಡಿ ಅವರು ನಿವೃತ್ತ ಪ್ರಥಮ ದರ್ಜೆ ಸಹಾಯಕರು ಅವರು ಸಹ ವೇದಿಕೆಗೆ ಬರಬೇಕು. ಶ್ರೀ VN ಹಾಲ್ಗಿ ಸಹ ಶಿಕ್ಷಕರು ಅವರು ಸಹ ವೇದಿಕೆಗೆ ಬರಬೇಕು. ಶ್ರೀ SY ಬೀಳಿಗೆ ಪ್ರಾಚಾರ್ಯರು ಅವರು ಸಹ ವೇದಿಕೆಗೆ ಬರಬೇಕು. ಹಾಗೆ ಶ್ರಮಿಕ ಸನ್ಮಾನಿತರಾಗಿರುವಂಥ ಹನುಮಂತಪ್ಪ ಹೂಗಾರ್ ಅವರು ನಿವೃತ್ತ ಜವಾನ್ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಕೋರ್ತಾ ಇದ್ದೀನಿ. ಶ್ರೀ DC ಹೂಗಾರ್ ಅವರು ನಿವೃತ್ತ ಆಜ್ಞಾಧಾರಕರು ಅವರು ಸಹ ವೇದಿಕೆಗೆ ಬರಬೇಕು. ಶ್ರೀ HK ಪೂಜಾರ್ ಅವರು ನಿವೃತ್ತ ಜವಾನ್ ಅವರು ಸಹ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಇದೊಂದು ನಿಜಕ್ಕೂ ಕೂಡ ಸ್ಮರಣೀಯವಾದಂತಹ ಒಂದು ಸಮಾರಂಭ. ಅಕ್ಷರಗಳನ್ನು ಕಲಿಸಿದಂತಹ ಗುರುವಿಗೆ ನಮನಗಳನ್ನು ಸಲ್ಲಿಸುವಂತಹ ಸುಕ್ಷಣದ ಸಂದರ್ಭ. ಹಾಗೆ ಹಳೆಯ ಗೆಳೆಯರೆಲ್ಲರೂ ಕೂಡ ಒಟ್ಟಿಗೆ ಸೇರುವಂತಹ ಅಭೂತಪೂರ್ವಂತಹ ಒಂದು ಸಮ್ಮಿಲನ. ಈ ಸಮ್ಮಿಲನದಲ್ಲಿ ವಿಶೇಷವಾಗಿ 1990, 1991ನೇ ಇಸ್ವಿಯಿಂದ 1999, 2000 ಸಾಲಿನವರೆಗೆ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಕಲಿಸಿದಂತಹ ಗುರುಗಳನ್ನು ವಂದಿಸುವುದಕ್ಕಾಗಿ ಇವತ್ತು ವೇದಿಕೆ ಮೇಲೆ ಎಲ್ಲರನ್ನೂ ಕೂಡ ಬರಮಾಡಿಕೊಂಡಿದ್ದಾರೆ. ಬೆಳಗಿನ ಜಾವ ಮೆರವಣಿಗೆಯಲ್ಲಿ ಅಭೂತಪೂರ್ವಕವಾಗಿ ಅಕ್ಷರಗಳನ್ನು ಕಲಿಸಿದ್ದ ಗುರುಗಳಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಇವರೆಲ್ಲರೂ ಕೂಡ ಇದೀಗ ಕಾರ್ಯಕ್ರಮಕ್ಕೆ ಅಣಿಯಾಗಿದ್ದೇವೆ. ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಆರಂಭವಾಗ್ತಾ ಇದೆ. ಪ್ರಾರ್ಥನೆಯನ್ನು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ. ಪ್ರಾರ್ಥನೆಗಾಗಿ ದಯವಿಟ್ಟು ಸಿದ್ಧರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೋರ್ತಾ ಇದ್ದೀನಿ. ಪರಮ ಸ್ವರೂಪನು ತಾನ
ದೊರೆತರೆ ಜನ್ಮವು ಪಾವನವು ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಬಹುವೆಂದು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಬಹುವೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಚ್ಯುತಾನಂತ ಶ್ರೀ ಗುರುವೇ ಚಿನ್ಮಯ ಚಿದ್ರಣಿ ಗುರುವೇ ಅಚ್ಯುತಾನಂತ ಶ್ರೀ ಗುರುವೇ ಚಿನ್ಮಯ ಚಿದ್ರಣಿ ಗುರುವೇ ಗುರು ಕನ್ನೇಶ್ವರ ಭಾಗಿರುವೆ ಕರ ಜೋಡಿಸಿ ನಾ ಶಿರಭಾಗಿರುವೆ ಗುರು ಕನ್ನೇಶ್ವರ ಭಾಗಿರುವೆ ಕರ ಜೋಡಿಸಿ ನಾ ಶಿರಭಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಶ್ರೀ ಗುರುವೇ ನಮಃ. ಆತ್ಮೀಯರೇ, ನಮಗೆ ಎರಡಕ್ಷರಗಳನ್ನು ಕಲಿಸಿದಂಥ ಗುರುಗಳನ್ನು ನೆನೆಯುವಂತಹ ಈ ಸಂದರ್ಭ, ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ನಮಗೆ ಅಕ್ಷರಗಳನ್ನು ನೀಡಿ ನಮ್ಮ ಜೊತೆ ಇಲ್ಲದೇ ಇರುವಂತಹ ಹಿರಿಯರನ್ನ ನಾವು ಇಲ್ಲಿ ಸ್ಮರಿಸಿಕೊಳ್ಳಬೇಕು. ಅಂಥವರಿಗಾಗಿ 2 ನಿಮಿಷದ ಮೌನಾಚರಣೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ, ಒಂದು ನಿಮಿಷ. ಮೊದಲನೇದಾಗಿ ಆ ಹೆಸರುಗಳನ್ನು ನಾನು ಹೇಳ್ತಾ ಇದ್ದೇನೆ. MJ ಪಾಟೀಲ್ ಸರ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಹಾಗೆ MV ಹಿರೇಮಠ್ ಶಿಕ್ಷಕರು ಕೂಡ ನಮ್ಮ ಜೊತೆ ಇಲ್ಲ. SK ಮಾಯಮ್ಮನವರ್ ಅವರು ಕೂಡ ನಮ್ಮ ಜೊತೆಗಿಲ್ಲ. SV ರಾಮಣ್ಣನವರ್ ಅವರು ಸಹ ನಮ್ಮೊಂದಿಗಿಲ್ಲ. SD ಬಾಕಳೆ ಅವರು ಕೂಡ ನಮ್ಮ ಜೊತೆ ಇಲ್ಲ. ಬಸವಣ್ಣಪ್ಪ ಜಾಲಿಹಾಳ್ ಅವರು ಕೂಡ ನಮ್ಮೊಂದಿಗಿಲ್ಲ. ಸರೋಜ ಮೇಟಿ ಅವರು ಕೂಡ ಇವತ್ತು ನಮ್ಮ ಜೊತೆ ಇಲ್ಲ. ಈ ಎಲ್ಲ ಹಿರಿಯರು ಕೂಡ ನಮ್ಮ ಜೊತೆ ಇಲ್ಲದೇ ಇರೋದು ತುಂಬದೇ ಇರುವಂಥ ನಷ್ಟ. ಬಸವಣ್ಣಮ್ಮ ಬ್ಯಾಳಿಹಾಳ್ ಅವರು ಕೂಡ ನಮ್ಮೊಂದಿಗಿಲ್ಲ. RS ಮುದ್ದೆಬಿಹಾಳ್ ಸರ್ ಕೂಡ ನಮ್ಮೊಂದಿಗಿಲ್ಲ. ಈ ಎಲ್ಲ ಶಿಕ್ಷಕ ವೃಂದವನ್ನು ನಾವು ಸ್ಮರಿಸಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಅಕ್ಷರಗಳನ್ನು ಕಲಿಸಿಕೊಟ್ಟು ನಮ್ಮ ಬದುಕಿಗೆ ಬೆಳಕನ್ನು ತೋರಿಸಿದವರು. ಅದಕ್ಕಾಗಿ ಎಲ್ಲರೂ 2 ನಿಮಿಷದ ಮೌನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಎಲ್ಲರೂ ಎದ್ದು ನಿಲ್ಲಬೇಕು ಅಂತ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಅಗಲಿದ ಗುರುಚೇತನಗಳಿಗೆ ಗುರುವೇ ವಿಷ್ಣು, ಗುರುವೇ ಸರ್ವಸ್ವ, ಗುರುವೇ ಮಹೇಶ್ವರ ಅಂತೇಳಿ ಈ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮ. ಈ 3 ಏನು ಸ್ಥಾನಗಳನ್ನು ಗುರುಗಳು ತೆಗೆದುಕೊಂಡು ನಮ್ಮ ಜೀವನವನ್ನು ಒಂದು ಸಾರ್ಥಕತೆಯಂತ ಒಂದು ನಡೆಸಿಕೊಟ್ಟದ್ದಕ್ಕಾಗಿ ಆ ಗುರುಗಳಿಗೆ ಇವತ್ತು ಸ್ನೇಹ ಸಮ್ಮೇಳನ ಹಾಗೂ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ. 1990ರಿಂದ 2091 ಹಾಗೂ 1999ರಿಂದ 2000ನೇ ಇಸ್ವಿಯವರೆಗೆ ಒಟ್ಟು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕೂಡಿ ಕಲಿತ ಪೇಟಾಲೂರು ಹಾಗೂ ಶ್ರೀ ಹಾಲ ಶಿವಯೋಗೀಶ್ವರ ಪ್ರೌಢಶಾಲೆ ವೃಂದದಿಂದ ನಡೆದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನು ಕೋರ್ತೇನೆ. ಒಂದೇ ರಕ್ತ ಹಂಚಿಕೊಂಡವರಲ್ಲ, ಒಂದೇ ಗರ್ಭದಿ ಹುಟ್ಟದವರಲ್ಲ, ಆದರೂ ಗಣಗಟ್ಟಿ ನಮ್ಮ ಬಂಧ, ಎಂದೂ ಅಳಿಯದ ಸ್ನೇಹ ಸಂಬಂಧ. ಈ ದಿನ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮಪೂಜ್ಯ ಶ್ರೀ ಹಾಲ ಶಿವಯೋಗಿ ಶರಣರು
ಪೇಟಾಲೂರವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟಕರು ನನ್ನ ಸಹೋದರ ಸಂಬಂಧಿಗಳು ಹಾಗೂ ನನ್ನ ಮಾರ್ಗದರ್ಶಕರು, ಹಿರಿಯರು, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಗದಗ್ ಶ್ರೀ ರೇಣುಕಪ್ಪ ಎಸ್ ಬುರುಡಿ ಇವರು ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ನಮ್ಮ ಸ್ನೇಹಿತರಾದ ಶಿವು ಜಟಿ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀ ಎನ್ ನಾಗರಹಳ್ಳಿ ಸರ್, ನಿವೃತ್ತ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ್, ಅವರಿಗೆ ಮಲ್ಲಪ್ಪ ಮುಗುಳಿಯವರು ಹೂಗುಚ್ಛ ಕೊಡುವ ಮೂಲಕ ಸ್ವಾಗತಿಸಬೇಕಂತ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಶ್ರೀ ಪಿ ನಿಂಗಪ್ಪ, ಉಪನಿರ್ದೇಶಕರು, ನಿವೃತ್ತ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಇವರಿಗೆ ಪ್ರಕಾಶ್ ಭಜಂತ್ರಿ ಅವರು ಹೂಗುಚ್ಛ ಕೊಡುವ ಮೂಲಕ. ಅತಿಥಿಗಳಾದಂಥ ಶ್ರೀ ಎಸ್ ಎಫ್ ಗೌರಿ, ಮುಖ್ಯೋಪಾಧ್ಯಾಯರು, MCS ಪೇಟಾಲೂರ್, ಇವರಿಗೆ ಶ್ರೀ ಎಸ್ ಎಫ್ ಗೌರಿ ಸರ್, ಮುಖ್ಯೋಪಾಧ್ಯಾಯರು, MCS ಪೇಟಾಲೂರು, ಸಿದ್ದಪ್ಪ ಅಡ್ಪದ ಅವ್ರಿಗೂ ಅದರಂತೆ ಶ್ರೀ RF ಜಟ್ಟಣ್ಣವರು, ನಿವೃತ್ತ ದೈಹಿಕ ಶಿಕ್ಷಕರು, ಇವರಿಗೆ ಜಗದೀಶ್ ಹರಪನಹಳ್ಳಿ ಅವರಿಗೆ ಅವರಿಂದ ಪುಷ್ಪಾರ್ಪಣೆ. SP ಶಿವನಗೌಡರು, ನಿವೃತ್ತ ಸಹಶಿಕ್ಷಕಿಯರು, ಇವರಿಗೆ ಶ್ರೀಮತಿ ಗೌರಮ್ಮರವರಿಂದ ಪುಷ್ಪ ನೀಡುವುದರ ಮೂಲಕ ಸ್ವಾಗತ ಕೊಡಬೇಕಂತ ವಿನಂತಿಸ್ಕೊಳ್ತೀನಿ. ಗೌರಮ್ಮ. KS ಕಳಕಣ್ಣವರು, ನಿವೃತ್ತ ಸಹಶಿಕ್ಷಕರು, ಇವರಿಗೆ ಉಮೇಶ್ ಕಬ್ಬೇರಳ್ಳಿಯವರಿಂದ, DD ಒಟ್ಟಿಯವರಿಂದ ಪುಷ್ಪ ನೀಡುವುದರ ಮೂಲಕ ಸ್ವಾಗತ ಕೊಡು. ಶ್ರೀ SR ಅಗಸಿಯವರು, ನಿವೃತ್ತ ಸಹಶಿಕ್ಷಕರು, ಇವರಿಗೆ ರಮೇಶ್ ದೊಡ್ಡಮಣಿಯವರಿಂದ ಸ್ವಾಗತ. ಅದೇ ರೀತಿ ಶ್ರೀಮತಿ NS ಮಲ್ಲೇದ, ಸಹಶಿಕ್ಷಕಿಯರು, ಇವರಿಗೆ ಕವಿತಾ ರೆಡ್ಡಿಯವರವರಿಂದ ಹೂ ಕೊಡುವ ಮೂಲಕ ಸ್ವಾಗತಿಸಬೇಕು. ಉಪಾಧ್ಯಾಯಿನಿಯರು HPS ಕುರುಡಿಗಿ, ಇವರಿಗೆ ನಿರ್ಮಲಾ ಕಬ್ಬೇರಳ್ಳಿಯವರಿಂದ ಪುಷ್ಪ ಕೊಡುವ ಮೂಲಕ ಸ್ವಾಗತ ಕೋರಿಸಿ. ಅದೇ ರೀತಿ ಶ್ರೀ SM ಪುಷ್ಪ ಸೂಡಿಯವರಿಂದ ಪುಷ್ಪ ನೀಡುವುದರ ಮೂಲಕ ಸ್ವಾಗತ ಕೊಡಬೇಕು. ಶ್ರೀ SP ಸಂದಿಗೋಡ ಪುಷ್ಪ ಕೊಡುವುದರ ಮೂಲಕ ಸ್ವಾಗತ ಕೊಡಬೇಕು. ಶ್ರೀ SM ಹರ್ಲಾಪುರ್, ಹಿರಿಯ ಪ್ರಾಥಮಿಕ ಶಾಲೆ ಪೇಟಾಲೂರು, ಇವರಿಗೆ ಹಾಲೇಶ್ ಯತ್ನಟ್ಟಿಯವರಿಂದ SHS ಪ್ರೌಢಶಾಲೆ ಪೇಟಾಲೂರು, ಇವರಿಗೆ ಮಾಂತೇಶ್ ಮುಗುಳಿಯವರಿಂದ ಪುಷ್ಪ ಕೊಡುವ ಮೂಲಕ ಸ್ವಾಗತ. ಶ್ರೀ BG ಹನ್ಸಿ, ಸಹಶಿಕ್ಷಕರು ವಿಜ್ಞಾನ, ಇವರಿಗೆ ಇಮಾಮ್ ಹುಸೇನ್ ಸರ್ಕರು ಗಣಿತ, ಇವರಿಗೆ DK ಹಡಪದರವರಿಂದ ಪುಷ್ಪ ಕೊಡುವ ಮೂಲಕ ಸ್ವಾಗತ ಕೊಡಬೇಕಂತ ವಿನಂತಿಸ್ಕೊಳ್ತೀನಿ. ಶ್ರೀ YH ಬಚ್ಚನಹಳ್ಳಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಇವರಿಗೆ ಮಲ್ಲಪ್ಪ ಸೂಡಿಯವರಿಂದ ಪುಷ್ಪ ಕೊಡೋದ್ರ ಮೂಲಕ ಸ್ವಾಗತ. ಗೌಡರು, ಸಹಶಿಕ್ಷಕಿಯರು ಹಿಂದಿ, ಇವರಿಗೆ ಶ್ರೀ VN, ಶ್ರೀ DC
ಇವರಿಗೆ ರಮೇಶ್ ಹನುಮಪ್ಪ ಕಬ್ಬೇರಳ್ಳಿ ಅವರಿಗೂ ತಾಯಂದಿರಿಗೂ ಸಹೋದರ ಸಹೋದರಿಯರಿಗೂ ಮತ್ತು ಮುದ್ದು ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಕೋರ್ತಾ ಸನ್ 1990ರಿಂದ 1999 2000 ಇಸ್ವಿಯವರೆಗೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಒಂದೇ ಕ್ಲಾಸಿನಲ್ಲಿ ಕೂಡಿ ಕಲಿತ ನನ್ನೆಲ್ಲ ಕ್ಲಾಸ್ಮೇಟ್ಸ್ಗಳಿಗೆ ಹೃದಯಪೂರ್ವಕ ಸುಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅವರಿವರೆನ್ನದೆ ಎಲ್ಲರನ್ನೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದೋಬಸ್ತೆಯನ್ನು ಕೊಳ್ಳಿ ಬಂದಂತಹ ಆರಕ್ಷಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಶ್ರೀ YS ಚಲವಾದಿ ಸರ್ ಅವರಿಗೆ ಮುಖ್ಯೋಪಾಧ್ಯಾಯರು SS ಪಾಟೀಲ್ ನಗರ ಮುಂಡ್ರಿಗಿ ಇವರಿಗೆ HB ಹೂಗಾರ್ ಅವರಿಂದ ಹೂ ಕೊಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ವಿನಂತಿಸ್ಕೊತೇನೆ. ಪುಷ್ಪಾರ್ಪಣೆಯನ್ನು ಸಮರ್ಪಿಸಿದಂತಹ ಆತ್ಮೀಯರಾಗಿರುವಂತಹ ವಾಸುದೇವ್ ಪೂಜಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಶ್ರೀಮತಿ ಸುಧಾ ಕಪ್ಪೇರಳ್ಳಿ ಅವರು. ದಯವಿಟ್ಟು ಸುಧಾ ಕಪ್ಪೇರಳ್ಳಿ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಅಜ್ಞಾನ ತಿಮಿರಾಂತಸ್ಯ ಜ್ಞಾನಾಂಜನಾಯ ಶಲಾಕಾಯ ಚಕ್ಷುಷಿ ನಿರ್ಮಲಿತನಂ. ಓಂ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಶ್ರೀ ಹಾಲೇಶ್ವರ ಮಹಾಸ್ವಾಮಿಗಳ ಅಡಿದಾವರಗಳಿಗೆ ಶಿರಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ 1991ನೇ ಸಾಲಿನಿಂದ 1999-2000ನೇ ಸಾಲಿನವರೆಗೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸರ್ಕಾರಿ ಮಾದರಿಯ ಕೇಂದ್ರ ಶಾಲೆ, ಶ್ರೀ ಹಾಲಸೋಮೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶ್ರೀ ಹಾಲಶಿವಯೋಗೀಶ್ವರ ಸಂಯುಕ್ತ ಪದವಿ ಪೂರ್ವ ಪ್ರೌಢಶಾಲೆಯಲ್ಲಿ ಸಹಪಾಠಿಗಳಾಗಿ ಜ್ಞಾನಾರ್ಜನೆಗೈದು ನಮ್ಮ ಹೆಮ್ಮೆಯ ಪೇಟಾಲೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳಿಂದ ಇವತ್ತು ಈ ಒಂದು ಕೇಂದ್ರ ಶಾಲೆಯೊಳಗೆ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಮ್ಮೂರಿನ ನಮ್ಮ ಶಾಲೆಯಲ್ಲಿ ನಡೆಸ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷದ ಅವಿಸ್ಮರಣೀಯ ಸಂಗತಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಡಾಕ್ಟರ್ ವರಕವಿ ಬೇಂದ್ರೆಯವರು ಹೇಳ್ತಕ್ಕಂಥ ಒಂದು ಪದ್ಯದಂತೆ ಶ್ರೀ ಗುರು ಅರಿವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ರೆಕ್ ಪ್ರಕೃತಿ ತಂದ ಕಿಡಿ ಹೂಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ, ಆ ಪಾದ ಪದ್ಮ ಎದೆಗವಚಿ ಹಿಡಿದು ನಡು ನೆತ್ತಿ ಗೊತ್ತಿಕೊಂಬೆ, ಉಸಿರಿಲಿಂದನವೇ ಬಲಗೊಂಬೆ ನನ್ನ ಕಣ್ಣ ಗೊಂಬೆ ಗೊತ್ತಿಕೊಂಬೆ, ಆಂತರ್ಯದೊಂದು ಚೈತನ್ಯ ನಿನ್ನ ಕೈಂಕರ್ಯ ಕರ್ತುವಾಗಿ, ಕ್ಷೇತ್ರಜ್ಞ ಬರಲಿ ಚೈತೇಶನಾಗಿ ಮಧುಬೋಧ ಮೋದಮಾಗಿ, ಹೇ ಭವನೆ ಶಿವನೇ ಜವನೆ ಜವಕ್ಕೆ ಶವವಾಗುವಂತೆ ಮಾಡು, ಆ ಅಮೃತ ದೃಷ್ಟಿಯಲ್ಲಿ ದಿವ್ಯ ಸೃಷ್ಟಿಯಲ್ಲಿ ನೆರೆದು ತೊರೆದು ನೋಡು. ವರಕವಿ ದರಾ ಬೇಂದ್ರೆಯವರ ಕವಿತೆಯ ಸಾಲುಗಳಿಂದ ಶ್ರೀ ಗುರುವಿನ ಪಾದ ಪದ್ಮಂಗಗಳಿಗೆ ನತಮಸ್ತಕನಾಗಿ ಈ ಒಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನ, ನನ್ನ ಗುರುಗಳನ್ನ, ಗುರುಮಾತೆಯರನ್ನ ಆತ್ಮೀಯತೆಯಿಂದ ಸ್ವಾಗತಿಸುತ್ತಾ, ಗುರು ಎಂದರೆ ಅಜ್ಞಾನದಿಂದ ಕತ್ತಲನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ತೋರಿಸುವವನು ಅಂತಕ್ಕಂಥದ್ದು. ಇವತ್ತೆಲ್ಲ ನಾವೆಲ್ಲ ಶಾಲೆಯೊಳಗೆ 1 ತಾಸು ನಿಂತು ಪಾಠ ಮಾಡಂದ್ರು ನಿರರ್ಗಳವಾಗಿ ನಾವು ಹೇಳ್ಬಿಡ್ತೇವ್ರಿ. ಇವತ್ತೆಲ್ಲ ನಮ್ಮ ಸರ್ ಮುಂದೆ ನಿಂತ್ಕೊಂಡು ಮಾತಾಡೋದಂದ್ರೆ ನಮ್ಮ ಕೈಕಾಲೆಲ್ಲ ಗಡ ನಡ್ಗಾಕತ್ತವ್ರಿ ಇವತ್ತು. ಯಾಕಂತ ಹೇಳಿದ್ರೆ ಅವ್ರು ಅಷ್ಟೊಂದು ನಮಗೇನು ಮಾಡ್ಯಾರ, ಆಚಾರ ವಿಚಾರ ಸಂಸ್ಕೃತಿಯನ್ನ, ನಡವಳಿಕೆಗಳನ್ನ, ನಯ ವಿನಯತೆಯನ್ನ ಕಲಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳು ಗುರುಮಾತೆಯರು ಕೂಡ ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥದ್ದು. ಹಿರಿತನ ಎಂಬುದು ಉತ್ತಮ ಗುಣಗಳಿಂದ ಲಭ್ಯವಾಗುವುದೇ ಹೊರತು ವಯಸ್ಸಿನಿಂದಲ್ಲ ಎಂಬಂತೆ, ಗುಣದಲ್ಲಿ ಗುಲಾಬಿಯಂತೆ, ಮನದಲ್ಲಿ ಮಲ್ಲಿಗೆಯಂತೆ, ನಗುವಿನಲ್ಲಿ ಸಕ್ಕರೆಯಂತೆ ಇರ್ತಕ್ಕಂಥ ಉಪಸ್ಥಿತರಿರ್ತಕ್ಕಂಥ ಗಣ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಗುರು ಅಂತ ಹೇಳಿದ್ರೆ ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಯಾವ ವ್ಯಕ್ತಿಯ ಜೀವನದೊಳಗೆ ಒಂದು ಅಕ್ಷರದಿಂದ ನಾವು ಯಾರಿಂದ ಕಲಿತ್ಕೊಂಡಿರ್ತೀವಲ್ಲ ಅವರು ನಮಗೇನಂಗಂದ್ರೆ ಗುರುವಿನ ಸಮಾನ ಅಂತಕ್ಕಂಥದ್ದು. ಅಂತ ಎಲ್ಲಾ ಗುರುಗಳು ಸುಮಾರು ಎಷ್ಟು ವರ್ಷ ಆಯ್ತು ಹಂಗಂದ್ರೆ 20-24 ವರ್ಷಗಳಿಂದ ನಾವು ಯಾವ ಶಿಕ್ಷಕರು ಒಂದು ಭೇಟಿಯಾಗಿರ್ಲಿಲ್ಲ, ಯಾವ ಶಿಕ್ಷಕರ ಒಂದು ಇದು ಇರಲಿಲ್ಲ.
ಇವತ್ತು ಎಲ್ಲಾ ಶಿಕ್ಷಕರ ಒಂದು ಸಮಾಗಮ ಆಗಿರ್ತಕ್ಕಂಥದ್ದು ನಮ್ಮ ಜೀವನದೊಳಗ ಅತ್ಯಂತ ಒಂದು ಸ್ಮರಣೀಯ ಸಂಗತಿ ಅಂತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ಧೀರರ ದಂಡು. ಈಗಿನ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಹಂಗಂದ್ರೆ ಹಿಂದೆ ಗುರಿ ಇಲ್ಲ ಹಿಂದೆ ಗುರುವಿಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ರಣಹೇಡಿಗಳ ದಂಡು ಅಂತಕ್ಕಂಥದ್ದು. ಹೌದಾ? ಅಂದ್ರೆ ವ್ಯಕ್ತಿಯ ಜೀವನದೊಳಗ ಗುರುವಿನ ಪಾತ್ರ ಅಂತಕ್ಕಂಥದ್ದು, ಗುರುವಿನ ಮಹತ್ವ ಅಂತಕ್ಕಂಥದ್ದು ಎಷ್ಟೊಂದು ಮಹತ್ವವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಒಂದು ಸಣ್ಣ ಉದಾಹರಣೆಗಳ ಮುಖಾಂತರ ನಾ ಹೇಳಲಿಕ್ಕೆ ಬಯಸ್ತೀನಿ. ಹಂಗಂದ್ರೆ ಗುರು ಅಂತಕ್ಕಂಥವ ಒಬ್ಬ ವ್ಯಕ್ತಿಯ ಜೀವನದೊಳಗ ಎಷ್ಟು ಮಹತ್ವದ ಪಾತ್ರವನ್ನ ವಹಿಸ್ತಾನ ಅಂತಕ್ಕಂಥದ್ದು. ಹೌದಾ? ದಕ್ಷಿಣ ಭಾರತದೊಳಗ ರಾಮೇಶ್ವರ ಅಂತಕ್ಕಂಥ ಒಂದು ಗ್ರಾಮ, ಅಲ್ಲಿ ಒಂದು ನದಿಯ ದಂಡೆಯ ಮೇಲೆ ಒಂದು ಶಾಲೆ ಇತ್ತಂತ್ರಿ ಇಲ್ಲಿ. ಹೌದಾ? ಅದು ಏನಂಗಂದ್ರೆ ಯಾವುದೇ ಮೂಲ ಸೌಕರ್ಯಗಳು ಇರದೇ ಇರತಕ್ಕಂಥ ಒಂದು ಶಾಲೆ. ಅಲ್ಲಿ ಶಿಕ್ಷಕರು ಏನ್ ಮಾಡ್ತಾ ಇದ್ರು ಹಂಗಂದ್ರೆ ವಿದ್ಯಾರ್ಥಿಗಳಿಗೆ ಸಕಲ ಒಂದು ಜ್ಞಾನಾರ್ಜನೆಯನ್ನ ಕಲಿಸ್ಬೇಕು, ವಿದ್ಯಾರ್ಥಿಗಳನ್ನ ಉನ್ನತವಾಗಿರ್ತಕ್ಕಂಥ ಸ್ಥಾನಗಳ ಕಡೆಗೆ ಕೊಂಡೊಯ್ಯಬೇಕು ಅಂತ ಹೇಳಿ ಶಿಕ್ಷಕರು ಕಾತರದಿಂದ ಕಾಯ್ತಾ ಇದ್ರು. ಆದ್ರ ಆ ಶಾಲೆಗೆ ಯಾವ ವಿದ್ಯಾರ್ಥಿಯು ಕೂಡ ಏನ್ ಮಾಡ್ತಾ ಇರ್ಲಿಲ್ಲ, ಹೋಗ್ತಾ ಇರ್ಲಿಲ್ಲ ಅಂತ. ಯಾಕಂತ ಹೇಳಿದ್ರ ಅಲ್ಲಿ ಯಾವುದೇ ಮೂಲ ಸೌಕರ್ಯಗಳು ಆ ಶಾಲೆಯಲ್ಲಿ ಇರ್ಲಿಲ್ಲ ಅಂತಕ್ಕಂಥದ್ದು. ಹೌದಾ? ಆ ವಿದ್ಯಾರ್ಥಿಗಳೆಲ್ಲ ಒಂದು ಸರಿ ಕ್ಲಾಸ್ ರೂಮ್ ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸಂದರ್ಭದೊಳಗ ಹಕ್ಕಿ ಚಿತ್ರವನ್ನ ಬಿಡಿಸಿ ಏನ್ ಮಾಡ್ತಾ ಇದ್ರು ಹಂಗಂದ್ರೆ ಹಕ್ಕಿಯ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಇದ್ರಂತ ಶಿಕ್ಷಕರು ವಿದ್ಯಾರ್ಥಿಗಳಿಗೆ. ಅವಾಗ 15-20 ನಿಮಿಷ ಏನ್ ಮಾಡಿದ್ರು ಅವ್ರು ಹಂಗಂದ್ರೆ ವಿದ್ಯಾರ್ಥಿಗಳಿಗೆ ಹಕ್ಕಿ ಹಂಗ ಹಾರ್ತೈತಿ, ರೆಕ್ಕೆಯನ್ನ ಬಡಿತಾ ಗಾಳಿಯನ್ನ ಹಿಂದಕ್ಕೆ ದೂಕ್ತಾ ಏನ್ ಮಾಡ್ತೈತಿ ಹಂಗಂದ್ರೆ ಹಕ್ಕಿ ಚಲಿಸ್ತೈತಿ ಅಂತ ಏನ್ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ರು. ಸುಮಾರು 15-20 ನಿಮಿಷಗಳಾದ ನಂತರ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಕರೆದು ಏನ್ ಮಾಡ್ತಾರ, ಇದು ಪಾಠ ತಿಳಿತಾ ನಿಮಗಂತ ಏನ್ ಮಾಡ್ತಾರ ವಿದ್ಯಾರ್ಥಿಗಳನ್ನ ಕೇಳ್ತಾರ ಅಂತ. ಹೌದಾ? ಅವಾಗ ಎಲ್ಲಾ ವಿದ್ಯಾರ್ಥಿಗಳು, ನಮಗೂ ಕೂಡ ಇಲ್ಲಿ ಎಷ್ಟೋ ಜನ ಶಿಕ್ಷಕರು ಹೊಡಿತಾರ ಬಡಿತಾರ ಅಂತೇಳಿ ಹೆದರಿಕೆ ಇತ್ತು. ಬಂದಾಗ ಮಾತಾಡ್ಸ್ಲಿಕ್ಕೆ ಸತೆ ಏನಾಯ್ತು, ಭಯ ಆಯ್ತು. ಹಂಗ ಶಿಕ್ಷಕರು ಹೊಡಿತಾರ ಬಡಿತಾರ ಅಂತೇಳಿ ಅವ್ರು ಏನ್ ಮಾಡಿದ್ರು ಹಂಗಂದ್ರ, ಚಲೋ ತಿಳಿತ್ ನೋಡ್ರಿ ಸರ್ ನೀವ್ ಹೇಳಿರ್ತಕ್ಕಂಥ ಪಾಠ ಅಂತ ಹೇಳಿದ್ರಂತ. ಹೌದಾ? ಅವಾಗ ಏನ್ ಮಾಡ್ತಾರ ಅವರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋದಾಗ ಯಾವ ವಿದ್ಯಾರ್ಥಿಯ ಕಡೆಯಿಂದನೂ ಕೂಡ ಪ್ರತಿಯಾಗಿ ಪ್ರತ್ಯುತ್ತರ ಬರ್ಲಿಲ್ಲ ಅಂತ. ಹೌದಾ? ಅವಾಗ ಶಿಕ್ಷಕರು ಏನ್ ಮಾಡ್ತಾರ ಹಂಗಂದ್ರೆ ನಾ ಹೇಳಿರ್ತಕ್ಕಂಥ ಪಾಠ ಇವರಿಗೆ ಮನದಟ್ಟಾಗಿಲ್ಲ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ತಾರಂದ್ರ ಆ ನದಿಯ ದಂಡೆಗೆ ಕರ್ಕೊಂಡು ಹೋಗ್ತಾರಂತ. ನದಿಯ ದಂಡೆಗೆ ಕರ್ಕೊಂಡು ಹೋಗಿ ಅಲ್ಲಿ ನದಿಯ ದಂಡೆಯ ಮೇಲೆ ಹಾರ್ತಿರ್ತಕ್ಕಂಥ ಹಕ್ಕಿಗಳನ್ನ ತೋರಿಸ್ತಾರಂತ. ಅವ್ರೇನ ಹಕ್ಕಿಗಳನ್ನ ತೋರಿಸಿ ಹೇಳ್ತಾರೆ ಹಂಗಂದ್ರೆ, ಇವೇ ನೋಡ್ರಿ ಹೆಂಗಂದ್ರ ನಾನು ವರ್ಗ ಕೋಣೆಯಲ್ಲಿ ಹೇಳಿರ್ತಕ್ಕಂಥ ಹಕ್ಕಿಗಳು ಇವೇ. ಹೆಂಗಂದ್ರ ಇವು ಏನ್ ಮಾಡ್ತಾವ ಹಂಗಂದ್ರ ರೆಕ್ಕೆಯನ್ನ ಬಡಿಯುತ್ತಾ ಹಕ್ಕಿಗಳು ಏನ್ ಮಾಡ್ತಾವ ಹಂಗಂದ್ರ ಚಲಿಸ್ತವು. ರೆಕ್ಕೆಯನ್ನ ಯಾಕೆ ಬಡಿತಾವು ಅಂತ ಹೇಳಿದ್ರ ಗಾಳಿಯನ್ನ ಹಿಂದಕ್ಕೆ ದೂಕ್ತಾ ರೆಕ್ಕೆಯನ್ನ ಬಡಿತಾ ಏನಾಗ್ತಾವು ಹಂಗಂದ್ರ ಹಕ್ಕಿಗಳು ಚಲಿಸ್ತವು ಅಂತಕ್ಕಂಥದ್ದನ್ನ ಏನ್ ಮಾಡಿದ್ರು ಹಂಗಂದ್ರ ಹೇಳ್ತಾ ಹೋದ್ರಂತ. ಅವಾಗ ಏನ್ ಮಾಡ್ತಾವ ಹಂಗಂದ್ರ ಒಬ್ಬ ವಿದ್ಯಾರ್ಥಿ ಕೇಳಿದಂತ ಗುರುವನ್ನ ಹಂಗಂದ್ರ, ಹೌದ್ರಿ ಸರ್ ರೆಕ್ಕೆಗಳು ಬಡಿತಾ ಚಲಿಸ್ತವು ಅಂತ ಹೇಳಿದ್ರಲ್ಲ, ಹೆಂಗಂದ್ರೆ ವಿಮಾನಕ್ಕೂ ರೆಕ್ಕೆಗಳು ಇರ್ತಾವ ಹಂಗಂದ್ರ ವಿಮಾನ ಯಾಕೆ ಹಂಗಂದ್ರೆ ರೆಕ್ಕೆಗಳನ್ನ ಬಡಿಯೋದಿಲ್ಲ, ಹಂಗೆ ಸೀದಾ ಹಿಡ್ಕೊಂಡಿರ್ತೈತ್ರಿ ಅದು. ವಿಮಾನದ ರೆಕ್ಕೆಗಳು ಹಿಂಗ ಹಕ್ಕಿಗಳ ರೆಕ್ಕೆ ತರ ಹಿಂಗ್ ಬಡಿಯೋದಿಲ್ಲ. ಅದು ಯಾಕ ಹಕ್ಕಿಗಳ ರೆಕ್ಕೆ ತರ ವಿಮಾನದ ರೆಕ್ಕೆಗಳು ಬಡಿದಿಲ್ಲ ಅಂತ ಹೇಳಿ ಕೇಳಿದಾಗ ಶಿಕ್ಷಕರು ಹೇಳ್ತಾರಂತ, ನೋಡಪ್ಪ ನಾ ಯಾವ ವಿಮಾನ ನಿಲ್ದಾಣನ ನೋಡಿಲ್ಲ, ನನಗೆ ಯಾವ ವಿಮಾನದ ಬಗ್ಗೆನೂ ಕೂಡ ನಾನು ಪ್ರತ್ಯಕ್ಷವಾಗಿ ನೋಡಿಲ್ಲ. ಹಾಗಾಗಿ ನೀನ್ ಮುಂದೆ ದೊಡ್ಡ ವ್ಯಕ್ತಿಗಳಾಗಿ ವಿಮಾನದ ಬಗ್ಗೆ ನೀ ಏನ್ ಮಾಡು ಹಂಗಂದ್ರೆ ಪರಿಶೋಧನೆಯನ್ನ ಮಾಡಿ ಆ ನಂತರ ನನಗೆ ವಿಮಾನದ ಬಗ್ಗೆ ನನ್ನ ಪರಿಕಲ್ಪನೆಯನ್ನು ಕೊಡು ಅಂತ ಹೇಳಿ ಆ ಶಿಕ್ಷಕರು ಆ ವಿದ್ಯಾರ್ಥಿಗೆ ಹೇಳಿದಾಗ ಗುರುವಿನ ಮಾತನ್ನ ಚಾಚು ತಪ್ಪದೆ ಪಾಲಿಸಿರ್ತಕ್ಕಂಥ ಆ ವಿದ್ಯಾರ್ಥಿ ಕುಂತ್ರು ಕೂಡ ವಿಮಾನದ ಬಗ್ಗೆನ ಕನಸು ಕಾಣ್ತಾ ಇದ್ರಂತ, ನಿಂತರೂ ಕೂಡ ವಿಮಾನದ ಬಗ್ಗೆನ ಕನಸು ಕಾಣ್ತಾ ಇದ್ರಂತ. ಮುಂದೊಂದು ದಿನ ಏನಾದವ್ರು ಅಂದ್ರ ನಾಸಾ ಕಂಪನಿಗೆ ಹೋಗಿ ಹಲವಾರು ಬಾಹ್ಯಾಕಾಶದ ಒಂದು ಇವುಗಳನ್ನ ರೆಡಿ ಮಾಡಿ ಏನ್ ಮಾಡಿದ್ರು ಅವ್ರು ಹಂಗಂದ್ರ ಭಾರತದ ರಾಷ್ಟ್ರಪತಿಯಾಗಿ ಏನ್ ಮಾಡಿದ್ರು ಅಬ್ದುಲ್ ಕಲಾಂ ಅವ್ರು ಏನಾಗಿದ್ರು ಹಂಗಂದ್ರ ಹೊರ ಹೊಮ್ಮಿದ್ರು ಅಂತಕ್ಕಂಥದ್ದು. ಅಂತ ಒಂದು ಗುರುವಿನ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ್ವಿ ಅಂತ ಹೇಳಿದ್ರ ಜೀವನದೊಳಗ ನಾವೇನಾಗ್ತೀವಿ ಹಂಗಂದ್ರ ಉನ್ನತವಾದದನ್ನೇ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ ಅಂತಕ್ಕಂಥದ್ದು. ಹೌದಾ? ಇಲ್ಲಿ ನಮ್ಗೆ ವಿದ್ಯಾಭ್ಯಾಸವನ್ನ ದಾರೆ ಎರೆದಿರ್ತಕ್ಕಂಥ ಎಲ್ಲಾ ಗುರುಗಳು ಕೂಡ ಏನಂದ್ರೆ ಈ ವೇದಿಕೆಯಲ್ಲಿ ಉಪಸ್ಥಿತರದಾರ. ಇಲ್ಲ ಪ್ರಾಮಾಣಿಕವಾಗಿ ಬಯಸ್ತಕ್ಕಂಥ ಒಂದು ಮಾತು ಏನು ಅಂತ ಹೇಳಿದ್ರ, ಈಗೇನು ನಾವೆಲ್ಲ ನಮ್ಮ ಬ್ಯಾಚಿನ ಏನು ಎಲ್ಲ ವಿದ್ಯಾರ್ಥಿನಿಯರು ಏನದೀವಲ್ಲ
ಜೀವನದೊಳಗ ಏನ್ ಮಾಡೇವಿ ಹಂಗಂದ್ರೆ ಒಂದು ಯಶಸ್ಸನ್ನ ಸಾಧಿಸಿರ್ತಕ್ಕಂಥವದೇ ಅದೇವಿ. ಜೀವನದೊಳಗ ಒಂದು ಏನದೇವಿ ಹಂಗಂದ್ರೆ ಉನ್ನತವಾಗಿರ್ತಕ್ಕಂಥ ಗುರಿಯನ್ನ ತಲುಪಿರ್ತಕ್ಕಂಥವ್ರು. ಜೀವನದೊಳಗ ಒಳ್ಳೆಯ ಆಚಾರ ವಿಚಾರಗಳನ್ನ ಏನ್ ಮಾಡೇವಿ ಹಂಗಂದ್ರೆ ಹೊಂದಿರ್ತಕ್ಕಂಥವ್ರು. ಸಂಸ್ಕಾರಯುತವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಹೊಂದಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವಾಗೇವಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ತುಂಬಾ ಏನಾಗ್ತೈತಿ ಹಂಗಂದ್ರೆ ನಮಗೆ ಹೆಮ್ಮೆಯ ಸಂಗತಿ ಆಗ್ತೈತಿ. ನಾವು ಈ ರೀತಿಯಾಗಿ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಯಾರು ಹಂಗಂದ್ರೆ ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದಕ್ಕೆ ನಾವು ಗುರುವನ್ನ ಏನ್ ಮಾಡ್ತೇವೆ ಹಂಗಂದ್ರೆ ದೇವರಿಗೆ ಹೋಲಿಸ್ತೇವೆ ಅಂತಕ್ಕಂಥದ್ದು. ಎಲ್ಲೇ ಹೋಗಿ ಹೇಳ್ತಾಗ ಅಂಬಿಗರ ಚೌಡಯ್ಯ ಒಂದು ವಚನ ಹೇಳ್ತಾನ್ರಿ. ನಾವು ಹೇಳ್ತೇವೆ ಹಂಗಂದ್ರ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವ್ರು ಯಾರಂಗಂದ್ರೆ ಗುರು ಇರ್ತಾರ, ತಂದೆ ತಾಯಿಗಳು ಇರ್ತಾರ. ಅವ್ರ ಮನಸ್ಸನ್ನ ನುಯಿಸಿ ಏನ್ ಮಾಡ್ತೀವಿ ಹಂಗಂದ್ರೆ ಎಲ್ಲ ಗುಡ್ಡದೆಲ್ಲ ಹೋಗ್ತೀವಿ, ಬಸವಣ್ಣಗೆ ಹೋಗ್ತೀವಿ, ಆ ದೇವ್ರಿಗೆ ಹೋಗ್ತೀವಿ, ಈ ದೇವ್ರಿಗೆ ಹೋಗ್ತೀವಿ. ಅಂಬಿಗರ ಚೌಡಯ್ಯ ತನ್ನ ವಚನದೊಳಗೆ ಒಂದು ಮಾತನ್ನ ಹೇಳ್ತಾನಂಗಂದ್ರ ಮನದ ದೇವರ ಬಿಟ್ಟು ಗುಡ್ಡಕ್ಕೆ ಹೋಗಿ ಅಡ್ಡ ಬೀಳುವವರನ್ನ ಎಡಗೆರವಿಲ್ ಹೊಡಿ ಎಂದ ರಾಮನಾಥ ಅಂತ ಹೇಳಿ. ಅಂದ್ರೆ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ದೇವ್ರು ಯಾರು ಹಂಗಂದ್ರೆ ತಂದೆ ತಾಯಿ. ಅದ್ರ ನಂತರ ಏನಂಗಂದ್ರೆ ಗುರುವಿಗೆ ಏನ್ ಮಾಡ್ತೀವಿ ಹಂಗಂದ್ರೆ ನಮ್ಮ ಸಮಾಜದೊಳಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವಿ ಅಂತಕ್ಕಂಥದ್ದು. ಆದಿ ಕಾಲದಿಂದಲೂ ಕೂಡ ನಾವೇನ್ ಮಾಡಿವಿ ಹಂಗಂದ್ರೆ ಗುರುವನ್ನ ಪೂಜನೀಯವಾಗಿರ್ತಕ್ಕಂಥ ಸ್ಥಾನದಲ್ಲಿ ಏನ್ ಮಾಡಿವಿ ಹಂಗಂದ್ರೆ ಕಲ್ಪಿಸಿಕೊಂಡಿರ್ತಕ್ಕಂಥದ್ದು. ಹೌದಾ? ನೋಡ್ರಿ ನಾವ್ ಹೇಳ್ತೀವಿ ಈಗೇನಂದ್ರೆ ಅಂತ ಹೇಳಿದ್ರ ಕನ್ನಡ ಶಾಲೆ ಅಂತ ಹೇಳಿದ್ರ ಮೂಗ್ ಮುರಿತಕ್ಕಂಥವ್ರು ಎಷ್ಟೋ ಜನರು ಅದೀವಿ ನಾವು. ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಹಚ್ಚಿರಿ ಅಂತ ಹೇಳಿದ್ರೆ ಆ ಕನ್ನಡ ಶಾಲೆಗೆ ಏನೈತಿ ಬಿಡ್ಲೆ, ನಾವೆಲ್ಲಿ ಹೋಗ್ತೀವಿ ಆ ಶಾಲೆಗೆ ಹಚ್ತೇವಿ ಈ ಶಾಲೆಗೆ ಹಚ್ತೇವಿ ಅಂತ ಹೇಳಿ ಎಲ್ಲೋ ಕರ್ಕೊಂಡೋಗಿ ಏನ್ ಮಾಡ್ತೇವಿ ಹಂಗಂದ್ರೆ ಶಾಲೆಗೆ ಹಚ್ತೇವಿ ಅಂತಕ್ಕಂಥದ್ದು. ಹೌದಾ? ಹೇಳ್ತಾರ ಹಂಗಂದ್ರ ಇಂಗ್ಲಿಷ್ ಇನ್ನು ಏನಪ್ಪಾ ಅಂದ್ರ ಅಂಬೆಗಾಲ್ ಇರ್ತಕ್ಕಂಥ ಸಂದರ್ಭದೊಳಗ ನಮ್ಮ ಭಾರತ ದೇಶದೊಳಗ ಕನ್ನಡ ಅಂತಕ್ಕಂಥದ್ದು ಎಷ್ಟೋ ಗುರುಗಳಿಂದ ಅದ್ಭುತವಾಗಿರ್ತಕ್ಕಂಥ ಕೃತಿ ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಏನಾಗಿತ್ತು ಹಂಗಂದ್ರೆ ನಮ್ಮ ಕನ್ನಡದಲ್ಲಿ ಇತ್ತು ಅಂತಕ್ಕಂಥ ಮಾತನ್ನ ಏನ್ ಮಾಡ್ತಾರ ಹಂಗಂದ್ರೆ ಹೇಳ್ತಾರ. ಇಲ್ಲೇ ಮುಂದುವರೆದು ತಾಯಿನಿಂದ ನಾವೇನ್ ಮಾಡ್ತೀವಿ ಹಂಗಂದ್ರೆ ಜೀವನವನ್ನ ರೂಪಿಸ್ಕೊಂಡಿರ್ತೇವೆ. ನಮ್ಗೆ ತಾಯಿ ಏನ್ ಮಾಡಿರ್ತಾಳ ಉಸಿರನ್ನ ಕೊಟ್ಟಿರ್ತಾಳ. ತಂದೆಯಿಂದ ನಮಗೇನಾಗ್ತೈತಿ ಹಂಗಂದ್ರೆ ಜೀವನ ಪ್ರಾರಂಭವಾಗಿರ್ತೈತಿ. ಆದ್ರೆ ನಮ್ಮ ಜೀವನದೊಳಗ ಉನ್ನತವಾಗಿರ್ತಕ್ಕಂಥ ಯಶಸ್ಸನ್ನ ಸಾಧಿಸ್ಲಿಕ್ಕೆ ಕಾರಣೀಕರ್ತರು ಯಾರಂಗಂದ್ರೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಆ ಗುರುಗಳು ಅಂತಕ್ಕಂಥದ್ದು. ಕೇವಲ ಏನಪ್ಪಾ ಅಂದ್ರೆ ವಿದ್ಯೆಯಿಂದ ಕಲ್ತಿರ್ತಕ್ಕಂಥದ್ದು ಅಲ್ಪ ಕಾಲದವರೆಗೆ ಇರ್ತೈತಿ. ನಾವು ನೋಡ್ರಿ ಎಷ್ಟೋ ಸ್ವತಃ ಬುಕ್ಗಳನ್ನ ಓದಿರ್ತೀವಿ, ಮೊಬೈಲ್ದೊಳಗ ಎಷ್ಟೋ ಇದನ್ನ ಮಾಡಿ ಏನ್ ಮಾಡಿರ್ತೀವಿ ಹಂಗಂದ್ರೆ ನೋಡ್ಕೊಂಡಿರ್ತೀವಿ. ಆದ್ರೆ ಅದು ಹೆಚ್ಚು ನಮಗೇನಿರಂಗಿಲ್ಲ ಹಂಗಂದ್ರೆ ನೆನಪು ಉಳಿದಿರಂಗಿಲ್ಲ. ಹೌದಾ? ಹಂಗ ವಿದ್ಯೆಯಿಂದ ಕಲ್ತಿರ್ತಕ್ಕಂಥದ್ದು ಅಲ್ಪ ಕಾಲದವರೆಗೆ ಇದ್ರ ಅದೇ ವಿದ್ಯೆಯನ್ನ ಗುರುವಿನ ಸಮ್ಮುಖದೊಳಗ ತಾಳ್ಮೆಯಿಂದ ನಾವು ಕಲಿತ್ರ ಅದು ನಮ್ಮ ಉಸಿರಿರುವವರೆಗೂ ಏನಂಗಂದ್ರ ಆ ವಿದ್ಯೆ ನಮ್ಮ ಜೀವನದೊಳಗ ಶಾಶ್ವತವಾಗಿರ್ತೈತಿ ಅಂತಕ್ಕಂಥದ್ದು. ಎಷ್ಟು ಗುರುವಿನ ಬಗ್ಗೆ ವರ್ಣಿಸಿದ್ರು ಕೂಡ ಏನಪ್ಪಾ ಅಂದ್ರೆ ಪದಗಳೇ ಸಾಲೋದಿಲ್ಲ. ಎಷ್ಟು ವರ್ಣಿಸಿದ್ರು ಕೂಡ ಏನಂಗಂದ್ರೆ ನಮ್ಗ ಶಬ್ದಗಳೇ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತು ಗುರುವಂದನಾ ಜೊತೆಗೆ ಇವತ್ತೇನಂಗಂದ್ರೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅಂತಕ್ಕಂಥದ್ದು ಎಷ್ಟೋ ಜನ ನಮ್ಮ ಸಹೋದರ ಸಹೋದರಿಯರು ಹೌದಾ ಈಗ ಈ ಗುರುವಂದನಾ ಕಾರ್ಯಕ್ರಮ ಮಾಡಕತ್ತೇವೆ ಅಂತ ಹೇಳಿ ಎಲ್ಲರ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಹೌದಾ ಅದು ಯಾರು ಏನು ಅಂತಕ್ಕಂಥದ್ದು ಕೂಡ ನಮ್ಮ ಮುಖ ಪರಿಚಯ ಕೂಡ ಇರ್ಲಾರ್ದಂಗೆ ಆಗಿಬಿಟ್ಟಿತ್ತು. ಎಲ್ಲೋ ಅವ್ರ ಲೈಫ್ದೊಳಗೆ ಅವರು ಬ್ಯುಸಿ ಇದ್ರು, ನಮ್ಮ ಜೀವನದೊಳಗೆ ನಾವು ಬ್ಯುಸಿ ಇದ್ವು. ಮುಂದೆ ಬಂದರೂ ಕೂಡ ನಿಜವಾಗ್ಲೂ ಹೇಳ್ತೇವ್ರಿ ನಮ್ಮ ಸಹೋದರರು ಎಷ್ಟು ಪ್ರಾಮಾಣಿಕವಾಗಿ ಅದಾರ ಅಂತ ಹೇಳಿದ್ರ ನಾವು ಮುಂದೆ ಬಂದ್ರು ಕೂಡ ಅಕ್ಕರ ಆರಾಮದಿರಿ ಅಂತ ಹೇಳಿ ಮಾತಾಡ್ತಿರ್ಲಿಲ್ರಿ. ಅಷ್ಟೊಂದು ಏನಂದ್ರೆ ಅವರು ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಸಹೋದರರು ಅಂತಕ್ಕಂಥದ್ದು. ಆ ಒಂದು ಸ್ನೇಹ ಸಮ್ಮೇಳನ ಅಂತಕ್ಕಂಥದ್ದು ಇವತ್ತು ಹೇಳ್ತಾರಂಗಂದ್ರ ಸ್ನೇಹಿತರನ್ನ ಕುರಿತು ಹೇಳಬೇಕು ಅಂತ ಹೇಳಿದ್ರ ಕವಿಯಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರಂಗಂದ್ರೆ ಏನಂಗಂದ್ರೆ ಗೆಳೆತನ ಅಂತಕ್ಕಂಥದ್ದು ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ಶುಚಿ ರುಚಿಯು ಅದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು. ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಹನು ಇದರ ಹದನು ಅಂತಕ್ಕಂಥ ಚನ್ವೀರ್ ಕಣ್ವಿಯವರು ಹೇಳ್ತಕ್ಕಂಥ ಆ ಗೆಳೆತನದ ಮಹತ್ವವನ್ನ. ಗೆಳೆತನದೊಳಗ ನೋಡ್ರಿ ಮೋಸ ಇರಂಗಿಲ್ಲ, ವಂಚನತೆ ಇರಂಗಿಲ್ಲ, ಚಂಚಲತೆ ಸ್ವಲ್ಪನೂ ಕೂಡ ಇರಂಗಿಲ್ಲ. ಮನಸ್ಸು ಆಕಾಶದಷ್ಟು ಅಗಲವಾಗಿರ್ತೈತೆ ಅಂತ, ತಿಳಿಯಾಗಿರ್ತಕ್ಕಂಥ ಕೊಳದ ಹಂಗೆ ಇರ್ತೈತಿ ಅಂತ, ಸ್ಫಟಿಕವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಸ್ಫಟಿಕದ ಹಾಗೆ ಇರ್ತೈತಿ ಅಂತಕ್ಕಂಥದ್ದು. ಅಂತ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನ ಇವತ್ತೆಲ್ಲರೂ ನಾವೇನ್ ಮಾಡಿವಿ ಅಂದ್ರೆ ಎಲ್ಲಾ ಸ್ನೇಹಿತರು ಸೇರಿದ್ದಕ್ಕೆ ತುಂಬಾ ಒಂದು ಸಂತೋಷವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿ ಏನ್ ಮಾಡ್ತೇವೆ ಅಂದ್ರೆ ಈ ಗುರುವಂದನ ಹಾಗೂ ಈ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಹೇಳಿಕೆ ನನಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನುಡಿಗಳನ್ನಾಡಿದ
ಶ್ರೀಮತಿ ಸುಧಾ ಕಬ್ಬೇರಳ್ಳಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.